ಎಸ್ ರಾಜೀನಾಮೆ ರಾಜಕೀಯ ರಾಜ್ಯದಲ್ಲಿ ತಾರಕಕ್ಕೇರಿದೆ. ಶಾಸಕ ಸ್ಥಾನಕ್ಕೆ ಸಚಿವ ಶಿವಾನಂದ ಪಾಟೀಲ್ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಸವಾಲನ್ನ ಸ್ವೀಕರಿಸಿದ್ದಾರೆ ಶಿವಾನಂದ ಪಾಟೀಲ್. ಈ ಮೂಲಕ ಶಾಸಕ ಸ್ಥಾನಕ್ಕೆ ಶಿವಾನಂದ ಪಾಟೀಲ್ ರಾಜೀನಾಮೆಯನ್ನ ನೀಡಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಸವಾಲನ್ನ ಹಾಕಿದ್ರು. ಆ ಸವಾಲನ್ನ ಸ್ವೀಕರಿಸಿ ಶಿವಾನಂದ ಪಾಟೀಲ್ ರಿಸೈನ್ ಮಾಡಿದ್ದಾರೆ. ಈಗ ಶಿವಾನಂದ ಪಾಟೀಲ್ ಅವರ ಸವಾಲನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಸ್ವೀಕರಿಸ್ತಾರಾ? ಸವಾಲ್ ಅಷ್ಟೇ ಅಲ್ವಾ? ಇದು ಆಗಿರ್ತಕ್ಕಂಥ ಘಟನೆ ಬಿಜಾಪುರ ಜಿಲ್ಲೆಯಲ್ಲಿ ಬಹಳಷ್ಟು ಮುಸಲ್ಮಾನ್ ಬಾಂಧವರು ಇವರು ಮಾತನಾಡ್ತಕ್ಕಂಥ ವಿಚಾರದಲ್ಲಿ ನೋವು ಮಾಡ್ಕೊಂಡಿದ್ರಿಂದ ಈ ಪ್ರತಿಭಟನೆ ಅವ್ರು ಮಾಡಿದ್ದಾರೆ. ಅದರಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರು ಬರಬೇಕಾಗಿತ್ತು, ಬರಲಿಲ್ಲ. ಆದ್ರೆ ನಾವು ಹೋಗಿದ್ವಿ, ಅದು ನಮ್ಮನ್ನು ಟಾರ್ಗೆಟ್ ಮಾಡಿ ಅವ್ರು ಮಾತನಾಡಿದ್ದಾರೆ. ಅದಕ್ಕೆ ನಾನು ಉತ್ತರ ಕೊಡಬೇಕು. ಅದು ಅವ್ರ ವಿವೇಚನೆಗೆ ಬಿಟ್ಟು ಬಿಡಬೇಕಲ್ಲ. ಅದನ್ನ ನಾನೇ ಹಂಗೆ ಹೇಳಿ, ಅವ್ರು ಬರ್ತಾರಂತೆ ಮುಸಲ್ಮಾನ್ ಬಾಂಧವ್ರು ಹೇಳಿದ್ರು, ಅವ್ರು ಬರಲಿಲ್ಲ. ಅದಕ್ಕೆ ಅವ್ರು ಬಹುತೇಕ ಯತ್ನಾಳ್ ಅವ್ರು ನನ್ನ ಟಾರ್ಗೆಟ್ ಮಾಡಿರ್ಬೋದು. ನನ್ನ ಜೊತೆ ಹಿಂದಿ ಶಾಸಕರನ್ನು ಟಾರ್ಗೆಟ್ ಮಾಡಿದ್ದಾರೆ, ಬೇರೆ ಶಾಸಕರನ್ನು ಟಾರ್ಗೆಟ್ ಮಾಡಿದ್ದಾರೆ. ರಾಜೀನಾಮೆ ಪತ್ರದಲ್ಲೂ ಕೂಡ ಸಚಿವ ಪಾಟೀಲ್ ಒಂದು ಕಂಡೀಷನ್ ಹಾಕಿದ್ದಾರೆ. ಮೊದಲು ಶಾಸಕ ಯತ್ನಾಳ್ ರಾಜೀನಾಮೆಯನ್ನ ಅಂಗೀಕರಿಸಬೇಕು, ಆ ಬಳಿಕ ನನ್ನ ರಾಜೀನಾಮೆಯನ್ನ ಅಂಗೀಕಾರ ಮಾಡಿ ಅಂತ ಷರತ್ತು ಹಾಕಿದ್ದಾರೆ. ರಾಜೀನಾಮೆ ಪತ್ರದಲ್ಲೂ ಕೂಡ ಸಚಿವ ಶಿವಾನಂದ ಪಾಟೀಲ್ ಈ ಕಂಡೀಷನ್ ಅನ್ನು ಹಾಕಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ರಾಜೀನಾಮೆ ಅಂಗೀಕಾರ ಆಗಬೇಕು. ಅವರ ರಾಜೀನಾಮೆ ಅಂಗೀಕಾರ ಆದ್ರೆ ಮಾತ್ರ ದಯಮಾಡಿ ನನ್ನ ರಾಜೀನಾಮೆಯನ್ನು ಕೂಡ ಅಂಗೀಕರಿಸಬೇಕು ಅಂತ ಶಿವಾನಂದ ಪಾಟೀಲ್ ತಮ್ಮ ರಾಜೀನಾಮೆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಲ್ಲಿಯೂ ಕೂಡ ಅವರು ಒಂದು ಕಂಡೀಷನ್ ಅನ್ನು ಹಾಕಿದ್ದಾರೆ. ಹೌದು, 100% ಬೇರೆ ಏನೂ ಇಲ್ಲ ಇದರಲ್ಲಿ. ಈ ಹೇಳಿಕೆಗೆ ಇದು ಪದೇ ಪದೇ ನಡೀತಾನೆ ಇತ್ತು. ನಿಮ್ಗೆಲ್ಲ ಒಂದು ಸ್ವಲ್ಪ ಜ್ಞಾಪಕ್ಕಿರಲಿ, ನಾನು 3 ಪಕ್ಷದಿಂದ ಗೆದ್ದಿದ್ದೀನಿ. ದಳದಿಂದ ಗೆದ್ದಿದ್ದೀನಿ, ಕಾಂಗ್ರೆಸ್ನಿಂದ ಗೆದ್ದಿದ್ದೀನಿ, ಒಂದು ಸಾರ್ತಿ ಬಿಜೆಪಿಯಿಂದ ಗೆದ್ದಿದ್ದೀನಿ. ಅವ್ರನ್ನ ಎಂಪಿನೂ ಮಾಡಿದ್ದೀನಿ. ಅವ್ರು ಮೊದಲು ಒಮ್ಮೆ ಎಂಪಿಗೆ ಸೋತಿದ್ರು, ನಾನೇ ಬಿಜೆಪಿಗೆ ಹೋಗಿ ಅವ್ರನ್ನ ಎಂಪಿ ಮಾಡಿದ್ದೀನಿ. ನನಗೆ ಪಕ್ಷಕ್ಕಿಂತಲೂ ವ್ಯಕ್ತಿತ್ವ ಭಾಳ ದೊಡ್ಡದಿದೆ, ಅದು ಉಳಿಸ್ಕೊಳ್ಳೋ ಸಲುವಾಗಿ ನಾನು ಮಾಡಿದ್ದೀನಿ ಅಷ್ಟೇ. ಅಂತ್ಯ ಆಡಬೇಕು ಅಂತ ಸರ್, ಪದೇ ಪದೇ ಈ ಥರ ಆಗ್ತಾ ಇದೆ ಹೇಳಿಕೆಗಳಿಗೆ. ನಾನು ಹೋಗಿ ತರುವುದೇ ಇಲ್ಲ, ಅವಶ್ಯಕತೆ ಇಲ್ಲ ನನಗೆ. ಇದು ನನ್ನ ವೈಯಕ್ತಿಕ ನಿರ್ಧಾರ, ಅವ್ರಿಗೆ ಹಾಕಬೇಕು. ಅದು ನೋಡೋಣ ಆಮೇಲೆ. ಓಕೆ, ಪಕ್ಷಕ್ಕೆ ಮುಜುಗರ ಆಗ್ಬೋದಲ್ಲ. ಪಕ್ಷಕ್ಕಿಂತ ಕೆಲಸ ಸಂಬಂಧ ವೈಯಕ್ತಿಕ ವಿಚಾರ. ಅದನ್ನ ನಿಂದನೆ ಮಾಡಿದ್ರು. ರಾಜೀನಾಮೆ ಪತ್ರದಲ್ಲೂ ಕೂಡ ಸಚಿವ ಶಿವಾನಂದ ಪಾಟೀಲ್ ಕಂಡೀಷನ್ ಅನ್ನ ಹಾಕಿದ್ದಾರೆ. ಮೊದಲು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ರಾಜೀನಾಮೆ ಅಂಗೀಕರಿಸಬೇಕು, ಆ ಬಳಿಕ ನನ್ನ ರಾಜೀನಾಮೆಯನ್ನ ಅಂಗೀಕರಿಸಿ ಅಂತ ಕಂಡೀಷನ್ ಹಾಕಿದ್ದಾರೆ. ಯಾಕಂದ್ರೆ ಅದು ಅವರ ಸವಾಲಾಗಿತ್ತು. ರಾಜೀನಾಮೆ ಕೊಟ್ಟು ಬನ್ನಿ, ನಾನು ರಾಜೀನಾಮೆ ಕೊಟ್ಟು ಎಲೆಕ್ಷನ್ ನಿಲ್ತೀನಿ ಅಂತ ಹೇಳಿದ್ರು. ಆದ್ದರಿಂದ ನಾನಂತೂ ಈಗ ರಾಜೀನಾಮೆಯನ್ನ ಕೊಟ್ಟಿದ್ದೇನೆ. ಅವರು ಸವಾಲ್ ಹಾಕಿದ ಪ್ರಕಾರವಾಗಿ ಅವರು ಬಂದು ರಾಜೀನಾಮೆಯನ್ನ ಕೊಡಬೇಕು. ಅವರ ರಾಜೀನಾಮೆ ಅಂಗೀಕಾರವಾದರೆ ಮಾತ್ರ ನನ್ನ ರಾಜೀನಾಮೆಯನ್ನು ಕೂಡ ಅಂಗೀಕಾರ ಮಾಡಿ ಅಂತ ಶಿವಾನಂದ ಪಾಟೀಲ್ ಸವಾಲ್ ಹಾಕಿದ್ದಾರೆ. ಈ ಮೂಲಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ನೇರ ಸವಾಲ್, ನೀವು ಬಂದು ರಿಸೈನ್ ಮಾಡಿ, ನಾನು ಬಂದು ವಿಜಯಪುರಕ್ಕಾದ್ರೂ ಇಲೆಕ್ಷನ್ಗೆ ನಿಲ್ತೀನಿ, ಇಲ್ಲಾಂದ್ರೆ ನೀವೇ ಬಸವನ ಬಾಗೇವಾಡಿಗೆ ಬಂದ್ರೆ ಅದಕ್ಕೂ ರೆಡಿ ಇದ್ದೀನಿ. ಈ ಮೂಲಕ ನಿಮ್ಮ ಸವಾಲನ್ನ ಸ್ವೀಕರಿಸಲಾಗಿದೆ ಅನ್ನುವಂತಹ ಶರ ಈಗ ಶಿವಾನಂದ ಪಾಟೀಲ್ ಅವರಿಂದ ಬರೆಯಲಾಗಿದೆ. ಶಿವಾನಂದ ಪಾಟೀಲ್ ಅವರ ಸವಾಲನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಎಷ್ಟರ ಮಟ್ಟಿಗೆ ಸ್ವೀಕರಿಸ್ತಾರೆ, ಇದು ಸದ್ಯಕ್ಕಿನ ಪ್ರಶ್ನೆ. ಬಸನಗೌಡ ಪಾಟೀಲ್ ಯತ್ನಾಳ್ ಇಬ್ಬರು ಶಾಸಕರಿಗೆ ಸವಾಲ್ ಹಾಕಿದ್ದು, ಅದರಲ್ಲಿ ಈಗ ಶಿವಾನಂದ ಪಾಟೀಲ್ ರಾಜೀನಾಮೆ ಕೊಟ್ಟಾಯ್ತು. ವಾಟ್ ನೆಕ್ಸ್ಟ್? ದಮ್ಮ ತಾಕತ್ತು ನಿಮ್ಮ ಒಂದು ವಾರ ರಾಜೀನಾಮೆ ಕೊಡಿ, ಈ ಯತ್ನಾಳ್ ಪಕ್ಷೇತರ ನಿಂತು ಭಗವಾ ಜೆಂಡಾ ತೊಗೊಂಡು ಆರಿಸಿ ಬರ್ತೀನಿ. ನಿಮ್ಮಿಬ್ಬರಿಗೆ ದಮ್ಮ ತಾಕತ್ತು ನಿಮ್ಮ ಒಂದು ವಾರ ರಾಜೀನಾಮೆ ಕೊಡಿ, ಈ ಯತ್ನಾಳ್ ಪಕ್ಷೇತರ ನಿಂತು ಭಗವಾ ಜೆಂಡಾ ತೊಗೊಂಡು ಆರಿಸಿ ಬರ್ತೀನಿ. ನಿಮ್ಮಿಬ್ಬರಿಗೆ ದಮ್ಮ ತಾಕತ್ತು ನಿಮ್ಮ ಒಂದು ವಾರ ರಾಜೀನಾಮೆ ಕೊಡಿ, ಈ ಯತ್ನಾಳ್ ಪಕ್ಷೇತರ ನಿಂತು ಭಗವಾ ಜೆಂಡಾ ತೊಗೊಂಡು ಆರಿಸಿ ಬರ್ತೀನಿ. ಭಾಳ ದಿವಸದ ಹಿಂದೇನಿಲ್ಲ, ಇತ್ತೀಚೆಗೆ ಯತ್ನಾಳ್ ಅವರು ಮೊಹಮ್ಮದ್ ಪೈಗಂಬರ್ ಬಗ್ಗೆ ಹುಬ್ಳಿಯಲ್ಲಿ ಏನೋ ಮಾತನಾಡಿದ್ರು. ಆ ಹಿನ್ನೆಲೆಯಲ್ಲಿ ಬಹಳಷ್ಟು ಜನ
ಅದನ್ನ ನಿಂದನೆ ಮಾಡಿದ್ರು, ಖಂಡನೆ ಮಾಡಿದ್ರು. ಆ ಸಂದರ್ಭ ಮುಗಿದೋಗಿತ್ತು. ಆದರೆ ಅನೇಕ ದಿವಸದಿಂದ ಬಿಜಾಪುರದಲ್ಲಿ ಮುಸ್ಲಿಂ ಬಾಂಧವರು ಬಹುತೇಕ ಎಲ್ಲ ನಾಯಕರನ್ನ, ಅದು ಕೇವಲ ಕಾಂಗ್ರೆಸ್ಸು ಬಿಜೆಪಿ ದಳ ಅಲ್ಲ, ಯತ್ನಾಳ್ ಅವರು ಮಾತನಾಡಿರ್ತಕ್ಕಂಥದ್ದು ಇಲ್ಲಿವರೆಗೆ ನಾವು ಬಹಳಷ್ಟು ಸಹಿಸಿದ್ದೀವಿ. ಬಹಳ ದಿವಸದ ಹಿಂದೇನಿಲ್ಲ, ಇತ್ತೀಚೆಗೆ ಯತ್ನಾಳ್ ಅವರು ಮೊಹಮ್ಮದ್ ಪೈಗಂಬರ್ ಬಗ್ಗೆ ಹುಬ್ಳಿಯಲ್ಲಿ ಏನೋ ಮಾತನಾಡಿದ್ರು. ಆ ಹಿನ್ನೆಲೆಯಲ್ಲಿ ಬಹಳಷ್ಟು ಜನ ಅದನ್ನ ನಿಂದನೆ ಮಾಡಿದ್ರು, ಖಂಡನೆ ಮಾಡಿದ್ರು. ಆ ಸಂದರ್ಭ ಮುಗಿದೋಗಿತ್ತು. ಆದರೆ ಅನೇಕ ದಿವಸದಿಂದ ಬಿಜಾಪುರದಲ್ಲಿ ಮುಸ್ಲಿಂ ಬಾಂಧವರು ಬಹುತೇಕ ಎಲ್ಲ ನಾಯಕರನ್ನ, ಅದು ಕೇವಲ ಕಾಂಗ್ರೆಸ್ಸು ಬಿಜೆಪಿ ದಳ ಅಲ್ಲ, ಯತ್ನಾಳ್ ಅವರು ಮಾತನಾಡಿರ್ತಕ್ಕಂಥದ್ದು ಇಲ್ಲಿವರೆಗೆ ನಾವು ಬಹಳಷ್ಟು ಸಹಿಸಿದ್ದೀವಿ. ಬಹಳ ದಿವಸದ ಹಿಂದೇನಿಲ್ಲ, ಇತ್ತೀಚೆಗೆ ಯತ್ನಾಳ್ ಅವರು ಮೊಹಮ್ಮದ್ ಪೈಗಂಬರ್ ಬಗ್ಗೆ ಹುಬ್ಳಿಯಲ್ಲಿ ಏನೋ ಮಾತನಾಡಿದ್ರು. ಆ ಹಿನ್ನೆಲೆಯಲ್ಲಿ ಬಹಳಷ್ಟು ಜನ ಅದನ್ನ ನಿಂದನೆ ಮಾಡಿದ್ರು, ಖಂಡನೆ ಮಾಡಿದ್ರು. ಆ ಸಂದರ್ಭ ಮುಗಿದೋಗಿತ್ತು. ಆದರೆ ಅನೇಕ ದಿವಸದಿಂದ ಬಿಜಾಪುರದಲ್ಲಿ ಮುಸ್ಲಿಂ ಬಾಂಧವರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಸವಾಲನ್ನ ಸ್ವೀಕರಿಸಿರುವ ಸಚಿವ ಶಿವಾನಂದ ಪಾಟೀಲ್ ರಾಜೀನಾಮೆಯನ್ನ ಕೊಡೋದರ ಜೊತೆಗೆ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ನೇರ ಸವಾಲನ್ನ ಹಾಕಿದ್ದಾರೆ. ನಾನ್ ರಾಜೀನಾಮೆ ಕೊಟ್ಟಾಯ್ತು, ಅಖಾಡಕ್ಕೆ ಇಳಿದಾಯ್ತು, ಈಗ ನಿಮ್ಮ ಸರದಿ, ಬನ್ನಿ ರಾಜೀನಾಮೆಯನ್ನ ಕೊಡಿ. ವಿಜಯಪುರ ಆದ್ರೆ ವಿಜಯಪುರ, ಬಸವನ ಬಾಗೇವಾಡಿ ಆದ್ರೆ ಬಸವನ ಬಾಗೇವಾಡಿ. ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನಡೆ ಏನಾಗಿರುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ಯಾಕಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ ಏನು ಮಾತಾಡಿದ್ರು ಅನ್ನೋದನ್ನ ಈಗಷ್ಟೇ ತಾವು ಕೇಳಿಸ್ಕೊಳ್ತಾ ಇದ್ರಿ. ಭಗವದ್ ಧ್ವಜವನ್ನ ಹಿಡಿದು ಪಕ್ಷೇತರನಾಗಿ ಗೆದ್ದು ಬರುತ್ತೇನೆ, ನಿಮಗೆ ತಾಕತ್ತಿದ್ರೆ 1 ವಾರದೊಳಗಡೆ ರಾಜೀನಾಮೆಯನ್ನ ಕೊಟ್ಟು ಎದುರಿಸಿ ನನ್ನನ್ನ ಅಂತ ಹೇಳಿದ್ರು. ಸೊ ಅದೇ ಸವಾಲನ್ನ ಸ್ವೀಕರಿಸಿದ ಶಿವಾನಂದ ಪಾಟೀಲ್ ಈಗ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಶಿವಾನಂದ ಪಾಟೀಲ್ ತಮ್ಮ ಪಾಟೀಲ್ ಅನ್ನುವಂತಹ ಸರ್ನೇಮ್ ಬಗ್ಗೆಯೂ ಕೂಡ ಸ್ಪಷ್ಟನೆಯನ್ನ ಕೊಟ್ಟರು. ಹಚ್ಚಡದಂತೇನು ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ರು, ಇವರು ಪಾಟೀಲ್ರಲ್ಲ, ಇವರು ಹಚ್ಚಡದ್, ಇಲೆಕ್ಷನ್ ಅಲ್ಲಿ ಗೆಲ್ಲೋಗೋಸ್ಕರ ಪಾಟೀಲ್ ಆಗಿದ್ರು ಅಂತ ಏನ್ ಹೇಳಿದ್ರು, ಅದಕ್ಕೂ ಕೂಡ ಶಿವಾನಂದ ಪಾಟೀಲ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಪ್ರತಿನಿಧಿ ರಾಜೀನಾಮೆ ರಾಜಕೀಯ ರಾಜ್ಯದಲ್ಲಿ ತಾರಕಕ್ಕೇರಿದೆ. ಶಾಸಕ ಸ್ಥಾನಕ್ಕೆ ಸಚಿವ ಶಿವಾನಂದ ಪಾಟೀಲ್ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಸವಾಲನ್ನ ಸ್ವೀಕರಿಸಿದ್ದಾರೆ ಶಿವಾನಂದ ಪಾಟೀಲ್. ಈ ಮೂಲಕ ಶಾಸಕ ಸ್ಥಾನಕ್ಕೆ ಶಿವಾನಂದ ಪಾಟೀಲ್ ರಾಜೀನಾಮೆಯನ್ನ ನೀಡಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಸವಾಲನ್ನ ಹಾಕಿದ್ರು, ಆ ಸವಾಲನ್ನ ಸ್ವೀಕರಿಸಿ ಶಿವಾನಂದ ಪಾಟೀಲ್ ರಿಸೈನ್ ಮಾಡಿದ್ದಾರೆ. ಈಗ ಶಿವಾನಂದ ಪಾಟೀಲ್ ಅವರ ಸವಾಲನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಸ್ವೀಕರಿಸ್ತಾರಾ? ಸವಾಲ್ ಅಷ್ಟೇ ಅಲ್ವಾ, ಇದು ಆಗಿರ್ತಕ್ಕಂಥ ಘಟನೆ ಬಿಜಾಪುರ ಜಿಲ್ಲೆಯಲ್ಲಿ ಬಹಳಷ್ಟು ಮುಸಲ್ಮಾನ್ ಬಾಂಧವರು ಇವರು ಮಾತನಾಡ್ತಕ್ಕಂಥ ವಿಚಾರದಲ್ಲಿ ನೋವು ಮಾಡ್ಕೊಂಡಿದ್ರಿಂದ ಈ ಪ್ರತಿಭಟನೆ ಅವ್ರು ಮಾಡಿದ್ದಾರೆ. ಅದರಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರು ಬರಬೇಕಾಗಿತ್ತು, ಬರಲಿಲ್ಲ. ಆದ್ರೆ ನಾವು ಹೋಗಿದ್ವಿ, ಅದು ನಮ್ಮನ್ನು ಟಾರ್ಗೆಟ್ ಮಾಡಿ ಅವ್ರು ಮಾತನಾಡಿದ್ದಾರೆ, ಅದಕ್ಕೆ ನಾನು ಉತ್ತರ ಕೊಡಬೇಕು. ಅದು ಅವ್ರ ವಿವೇಚನೆಗೆ ಬಿಟ್ಟು ಬಿಡಬೇಕಲ್ಲ, ಅದನ್ನ ನಾನೇ ಹಂಗೆ ಹೇಳಿ. ಅವ್ರು ಬರ್ತಾರಂತೆ ಮುಸಲ್ಮಾನ್ ಬಾಂಧವ್ರು ಹೇಳಿದ್ರು, ಅವ್ರು ಬರಲಿಲ್ಲ. ಅದಕ್ಕೆ ಅವ್ರು ಬಹುತೇಕ ಯತ್ನಾಳ್ ಅವ್ರು ನನ್ನ ಟಾರ್ಗೆಟ್ ಮಾಡಿರ್ಬೋದು. ನನ್ನ ಜೊತೆ ಇಂಡಿ ಶಾಸಕರನ್ನು ಟಾರ್ಗೆಟ್ ಮಾಡಿದ್ದಾರೆ, ಬೇರೆ ಶಾಸಕರನ್ನು ಟಾರ್ಗೆಟ್ ಮಾಡಿದ್ದಾರೆ. ರಾಜೀನಾಮೆ ಪತ್ರದಲ್ಲೂ ಕೂಡ ಸಚಿವ ಪಾಟೀಲ್ ಒಂದು ಕಂಡೀಷನ್ ಹಾಕಿದ್ದಾರೆ. ಮೊದಲು ಶಾಸಕ ಯತ್ನಾಳ್ ರಾಜೀನಾಮೆಯನ್ನ ಅಂಗೀಕರಿಸಬೇಕು, ಆ ಬಳಿಕ ನನ್ನ ರಾಜೀನಾಮೆಯನ್ನ ಅಂಗೀಕಾರ ಮಾಡಿ ಅಂತ ಷರತ್ತು ಹಾಕಿದ್ದಾರೆ. ರಾಜೀನಾಮೆ ಪತ್ರದಲ್ಲೂ ಕೂಡ ಸಚಿವ ಶಿವಾನಂದ ಪಾಟೀಲ್ ಈ ಕಂಡೀಷನ್ ಅನ್ನು ಹಾಕಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ರಾಜೀನಾಮೆ ಅಂಗೀಕಾರ ಆಗಬೇಕು. ಅವರ ರಾಜೀನಾಮೆ ಅಂಗೀಕಾರ ಆದ್ರೆ ಮಾತ್ರ
ದಯಮಾಡಿ ನನ್ನ ರಾಜೀನಾಮೆಯನ್ನು ಕೂಡ ಅಂಗೀಕರಿಸಬೇಕು ಅಂತ ಶಿವಾನಂದ ಪಾಟೀಲ್ ತಮ್ಮ ರಾಜೀನಾಮೆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಲ್ಲಿಯೂ ಕೂಡ ಅವರು ಒಂದು ಕಂಡೀಷನ್ ಅನ್ನು ಹಾಕಿದ್ದಾರೆ. ಹೌದು, 100% ಬೇರೆ ಏನೂ ಇಲ್ಲ ಇದರಲ್ಲಿ. ಈ ಹೇಳಿಕೆಗೆ ಇದು ಪದೇ ಪದೇ ನಡೀತಾನೆ ಇತ್ತು. ನಿಮ್ಗೆಲ್ಲ ಒಂದು ಸ್ವಲ್ಪ ಜ್ಞಾಪಕ್ಕಿರಲಿ, ನಾನು 3 ಪಕ್ಷದಿಂದ ಗೆದ್ದಿದ್ದೀನಿ. ದಳದಿಂದ ಗೆದ್ದಿದ್ದೀನಿ, ಕಾಂಗ್ರೆಸ್ನಿಂದ ಗೆದ್ದಿದ್ದೀನಿ, ಒಂದು ಸಾರ್ತಿ ಬಿಜೆಪಿಯಿಂದ ಗೆದ್ದಿದ್ದೀನಿ. ಅವ್ರನ್ನ